ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನೈಟು ಮತ್ತು ಮಾರ್ನಿಂಗ್ ರೋಟೀನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೈಟಿಂದ ನಾನು ಬ್ಲಾಗ್ನ ಶುರು ಮಾಡಿಕೊಂಡೆ. ನೈಟು ಮತ್ತು ಮಾರ್ನಿಂಗ್ ರೋಟೀನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರಾತ್ರಿ ಊಟಕ್ಕೆ ಇಲ್ಲಿ ಒಂದು ಕಡೆ ಮುದ್ದೆ ಮಾಡ್ತಾಯಿದ್ದೀನಿ, ಹಾಗೆ ಅನ್ನ ಮಾಡ್ತಾಯಿದ್ದೀನಿ. ಮಡಿಕೆಯಲ್ಲಿ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಕೇಳಿದ್ರಲ್ಲ ಒಂದ್ಸಲಿ ಯಾಕೆ ನೀವು ಮಡಿಕೆಯಲ್ಲಿ ಮಾಡ್ತಾ ಇಲ್ವಾ ಅಂತ ಅಂದ್ಬಿಟ್ಟು. ಸ್ವಲ್ಪ ದಿನ ಬಿಟ್ಟಿದ್ದೆ, ಮತ್ತು ನಾನು ಅದು ವಾಸನೆ ಅಂತೆಲ್ಲ ನಮ್ಮ ಯಜಮಾನರು ಬೇಡ ಅಂತ ಹೇಳಿದರು. ಹಾಗಾಗಿ ಅವ್ರಿಗೋಸ್ಕರ ಮಾಡೋದು ಬೇಡ ಅಂತ ಬಿಟ್ಟಿದ್ದೆ. ಬಟ್ ಈ ನಡುವೆ ನಾನಿದ್ದಾಗ ಅಂದರೆ ಮಧ್ಯಾಹ್ನ ಹೊತ್ತು ರೂಢಿ ಮಾಡಿಕೊಂಡೆ. ನಾನಾದರೂ ಅಟ್ಲೀಸ್ಟ್ ಮಾಡ್ಕೊಂಡು ತಿನ್ನೋಣ, ಅವ್ರಿಗೆ ಸ್ಮೆಲ್ಲು ಅಂತಾರೆ ಅಂತ ಅಂದ್ಬಿಟ್ಟು. ಈಗ ಸ್ವಲ್ಪ ಅಡ್ಜಸ್ಟ್ ಆಗಿದೆ. ಅಂದರೆ ಮಾಡ್ತಾ ಸ್ಮೆಲ್ಲೇನು ಬರ್ತಾಯಿಲ್ಲ, ಆರಾಮಾಗಿ ಅಡ್ಜಸ್ಟ್ ಆಗಿದೆ. ಅವ್ರಿಗೂ ಗೊತ್ತಿಲ್ದಿರ ಅಡುಗೆ ಮಾಡಿರ್ತೀನಲ್ವ, ಅವ್ರು ಕೂಡ ಹಾಕ್ಕೊಡ್ತಾಯಿದ್ದೀನಿ. ಹಾಗಾಗಿ ಆರಾಮಾಗಿ ತಿಂತಿದ್ದಾರೆ. ಮಾಡ್ತಾಯಿದ್ದೀನಿ, ಬಟ್ ಜಾಸ್ತಿ ಮಾಡ್ತಾಯಿಲ್ಲ. ಅದರಲ್ಲೇ ಸ್ವಲ್ಪ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗಾಗಿ ಇವತ್ತು ಮುದ್ದೆ ಮಾಡಿದ್ದೆ, ಮುದ್ದೆ ಮತ್ತು ಅನ್ನ. ಮಧ್ಯಾಹ್ನನೇ ಸಾಂಬಾರು ಮಾಡಿಟ್ಟಿದ್ದೆ, ತರಕಾರಿ ಸಾಂಬಾರು ಮಾಡೋದ್ರಿಂದ ಬೇಗನೆ ಆಯಿತು. ಮಕ್ಳಿಗೂ ಹಾಕ್ಕೊಟ್ಟು ನಾನು ಹಾಕ್ಕೊಂಡು ತಿಂತಾಯಿದ್ದೀನಿ. ಹಸ್ಬೆಂಡ್ ಇನ್ನೂ ಬಂದಿರಲಿಲ್ಲ, ತುಂಬ ಲೇಟಾಗಿ ಬಂದರು ಇವತ್ತು ಅವರು. ಹಾಗೆ ನಾನು ಮಕ್ಕಳು ಇಬ್ಬರೇ ಕುತ್ಕೊಂಡು ತಿಂತಾಯಿದ್ರಿ. ಮಕ್ಕಳಂತೂ ಎಂಜಾಯ್ ಮಾಡಿಕೊಂಡು ಮಾತಾಡ್ಕೊಂಡು ತಿಂತಾಯಿದ್ರು. ನಾವು ಮೂವರು ಹಿಂಗೆ ಕುತ್ಕೊಂಡು ಯಾವಾಗಲೂ ಆರಾಮಾಗಿ ತಿನ್ಕೊಂಡಿರ್ತೀವಿ. ಮಕ್ಕಳು ಕೂಡ ತಿಂದ್ಬಿಡ್ತಾರೆ ನನ್ನ ಜೊತೆಲ್ಲಾದರೆ. ಅವ್ರ ಅಪ್ಪ ಬಂದಾಗಲೇ ಸ್ವಲ್ಪ ಹಠ ಮಾಡೋದು ನನ್ನ ಮಗಳೇನಿಲ್ಲ, ತುಂಬ ಚೆನ್ನಾಗಿ ಹಾಕೊಟ್ಟ ತಕ್ಷಣ ಊಟ ಮಾಡಿಬಿಡ್ತಾಳೆ. ಊಟ ಎಲ್ಲ ಆಯಿತು. ಹಾಗೆ ನಾಳೆ ಬೆಳಗಿನ ತಿಂಡಿಗೆ ರವೆ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ರವೆ ಬಂದುಬಿಟ್ಟು ಮಾಮೂಲಿ ಮೀಡಿಯಮ್ ರವೆ ಅಂತ ಏನು ಕರೀತಾರೆ ಅದನ್ನೇ ಬಳಸ್ತೀನಿ. ಅಂದರೆ ನಾನು ಈ ರವೆ ತೊಗೊಂಡು ಬಂದರೆ ಇಡ್ಲಿ ಮಾಡೋಕ್ಕೂ ಇದೇ ರವೆ ಬಳಸ್ತೀನಿ, ಹಾಗೆ ಉಪ್ಪಿಟ್ಟು ಮಾಡೋಕ್ಕೂ ಇದೇ ರವೆ ಬಳಸ್ತೀನಿ. ಕೇಸರಿ ಬಾತ್ ಏನೇ ಮಾಡಿದ್ರು ಕೂಡ ಸೇಮ್ ರವೆನೇ, ಅದಕ್ಕೆ ಅಂತ ಸಪ್ರೇಟೆಲ್ಲ ಏನು ತರಲ್ಲ. ಹಾಗೆ ಅದೇ ರವೆನೇ ಯೂಸ್ ಮಾಡಿಕೊಂಡು ಇಲ್ಲಿ ಇಡ್ಲಿ ಮಾಡ್ತಾಯಿದ್ದೀನಿ. 1 ಗ್ಲಾಸ್ ರವೆ ತೊಗೊಂಡಿದ್ದೀನಿ, ಇನ್ನೂ ಒಂಚೂರು ಕಮ್ಮಿ ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಅದು ಕೂಡ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಕಮ್ಮಿ ತೊಗೊಂಡೆ, ಗ್ಲಾಸ್ಗಿಂತ ಇನ್ನೊಂಚೂರು ಕಮ್ಮಿ ತೊಗೊಂಡೆ. ಚೆನ್ನಾಗಿ ನೀರು ಹಾಕಿ ತೊಳ್ಕೊಂಬಿಟ್ಟು ನೀರೆಲ್ಲ ಸೋರಾಕೊಬೇಕಾಗುತ್ತೆ, ಒಂಚೂರು ನೀರು ಇರಬಾರ್ದು. ಅದನ್ನು ಹೀಗೆ ಬಿಟ್ಬಿಟ್ಟು ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ, ಅದನ್ನು ಮತ್ತೇನು ಕಲಸೋಕ್ಕೆ ಹೋಗಬೇಡಿ. ಅಷ್ಟೊತ್ತಿಗೆ ನಾನಿಲ್ಲಿ ಬೆಳಗ್ಗೆನೇ ನಾನು ಅವಲಕ್ಕಿ ಮತ್ತು ಹಾಗೆ ಉದ್ದಿನ ಬೇಳೆನ ನೆನೆಸ್ಕೊಂಡಿದ್ದೆ. 1 ಗ್ಲಾಸಷ್ಟು ರವೆಗೆ 1/4 ಗ್ಲಾಸಷ್ಟು, ಇನ್ನೂ ಚೂರು ಕಮ್ಮಿನೇ ಅಂತಲೇ ಅಂದ್ಕೊತೀನಿ. 1/4 ಗ್ಲಾಸಿಗೆ ಅಂದರೆ 1.5 ಗ್ಲಾಸಷ್ಟು ರವೆ ಹಾಕಬೇಕಾಗುತ್ತೆ. ಇನ್ನೂ ಚೂರು ಕಮ್ಮಿನೇ ತೊಗೊಂಡಿದ್ದೀನಿ. ನಾನು ಒನ್ ಟೈಮ್ಗೆ ಅಷ್ಟೇ ಮಾಡ್ತಾಯಿರೋದು, ಹಾಗೆ ತೀರಾ ಕಮ್ಮಿ ರುಬ್ಕೊತೀನಿ. ನಾನು ಸ್ಟೋರೆಲ್ಲ ಮಾಡೋಕ್ಕೋಗಲ್ಲ ಫ್ರಿಜ್ಜಲ್ಲಿ, ಮತ್ತೆ ಮಿಕ್ಕೊಂಡ್ರೆ ಮತ್ತೆ ಇನ್ನೊಂದು ದಿವಸ ಇಡ್ಲಿ ಮಾಡಿದ್ರೆ ಯಾರು ಕೂಡ ತಿನ್ನಲ್ಲ. ಹಾಗಾಗಿ ನಾನು ಏನೂ ಕೂಡ ಉಳಿಸ್ಕೊಳೋದಕ್ಕೋಗಲ್ಲ. ಎಷ್ಟು ಬೇಕೋ ಒನ್ ಟೈಮ್ಗೆ ಅಷ್ಟೇ ನಾನು ರುಬ್ಕೊತಾಯಿನಿ. ಇದು ಬರೀ ಒಂದು 3 ಜನಕ್ಕೆ ಆಗೋಷ್ಟು ಅಷ್ಟೇ ನಾನು ಇಲ್ಲಿ ಮಾಡ್ಕೊತಾ ಇರೋದು. ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೀವು ಮನೇಲಿ ಒಂದು 4-5 ಜನ ಇದ್ದೀರಾ ಅಂದರೆ 1.5 ಕಪ್ಪಷ್ಟು ರವೆನ ಹಾಕ್ಕೊಂಡು 1/4 ಕಪ್ಪಷ್ಟು ಅವಲಕ್ಕಿ, 1/4 ಕಪ್ಪಷ್ಟು ಉದ್ದಿನಬೇಳೆ, ಒಂಚೂರು ಮೆಂತ್ಯನ ಹಾಕ್ಕೊಳ್ಳಿ. ಬೆಳಗ್ಗೆ ನೆನೆಸಿಟ್ಟಿದ್ದೆ ಒಂದು 11-12 ಗಂಟೆಗೆ. ಇವಾಗ ನಾನು ಅದನ್ನು ರುಬ್ಬಿಟ್ಟು ರವೆ ಏನಿದೆ ಅರ್ಧ ಗಂಟೆ ನೆಂದಿತ್ತಲ್ವ, ಇದಕ್ಕೆ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿನಿ ಅಷ್ಟೇ. ಇದಕ್ಕಿನ್ನೇನು ಆ್ಯಡ್ ಮಾಡಿಲ್ಲ. ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ, ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಬಿಡಿ. ಬೆಳಗ್ಗೆ ಅಷ್ಟರಲ್ಲಿ ನೀಟಾಗಿ ಫರ್ಮೆಂಟೇಷನ್ ಆಗುತ್ತೆ, ಬೆಳಗ್ಗೆಗೆ ಕರೆಕ್ಟಾಗಿರುತ್ತೆ ಬ್ಯಾಟರ್ ಅಂತ ಹೇಳ್ಬೋದು. ಹಾಗೆ ಇದು ಕೆಲಸ ಮುಗೀತು ಬೆಳಗ್ಗೆ ತಿಂಡಿದು. ಹಾಗೆ ನಾನು ಕಾಳುಗಳನ್ನ ನೆನೆಸಿದ್ದೆ, ಒಣಕಾಳುಗಳು ಮೊಳಕೆ ಕಟ್ಟೋಣ ಅಂದ್ಬಿಟ್ಟು ಬೆಳಗ್ಗೆ ನೆನೆಸಿದ್ದೆ. ಅದಕ್ಕೆ ಇವದೆಲ್ಲ ಕಟ್ಬಿಡೋಣ, ಚೆನ್ನಾಗಿ ನೆಂದಿತ್ತು ಎಲ್ಲನೂ ಕೂಡ, ಕಟ್ಟಿಟ್ಬಿಡೋಣ ಮತ್ತು ನಾಳೆ ಅಷ್ಟರಲ್ಲಿ ಮೊಳಕೆ ಬರುತ್ತೆ ಅಂದ್ಬಿಟ್ಟು ಇಲ್ಲಿ ಒಂದು ಬೌಲಲ್ಲಿ ಹೆಸ್ರು ಕಾಳು ಮತ್ತು ಹಾಗೆ ಒಂದು ಬೌಲಲ್ಲಿ ಹುರುಳಿಕಾಳು, ಇನ್ನೊಂದು ಇದರಲ್ಲಿ ಕಡಲೆಕಾಳು ಮತ್ತು ಬಟಾಣಿ ಕಾಳು, ಅಲಸಂದಿ ಕಾಳು ಇಷ್ಟನ್ನು ಕೂಡ ನೆನೆಸಿದ್ದೀನಿ. ಈ 3 ಬಟ್ಲಲ್ಲಿರೋದು ಕೂಡ ಒಂದು 3 ಥರದ್ದು ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ನೆನೆಸಿಟ್ಟಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಇದ್ರದ್ದೆಲ್ಲ ರೆಸಿಪಿನೂ ಕೂಡ ನಾನು ಶೇರ್ ಮಾಡ್ತೀನಿ. ಖಂಡಿತವಾಗ್ಲೂ ರೆಸಿಪೀಸ್ನ ಶೇರ್ ಮಾಡಿ ಅಂತ ಕೇಳ್ತೀರಾ, ಹಾಗಾಗಿ ನಾನು ಆದಷ್ಟು ರೆಸಿಪೀಸ್ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ 3 ಕಾಳು ಮತ್ತು ಹಾಗೆ ಸೊಪ್ಪೆಲ್ಲ ಹಾಕಿ ಒಂದು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಇದು ನೆನೆಸಿಟ್ಟಿರೋದು. ನೆಕ್ಸ್ಟ್ ವ್ಲಾಗಲ್ಲಿ ಅದೇ ಆಗಿರುತ್ತೆ. ಹಾಗೆ ರೀತಿ ನೋಡಿ, ಒಂದು ಕಾಟನ್ ಬಟ್ಟೆಯಲ್ಲಿ ನೀರೆಲ್ಲ ನೀಟಾಗಿ ಸೋರಾಕೊಂಡ್ಬಿಟ್ಟು ಟೈಟಾಗಿ ರೀತಿ ಕಟ್ಟಿ ಇಟ್ಬಿಟ್ರೆ ಚೆನ್ನಾಗಿ ಮೊಳಕೆ ಬಂದುಬಿಡುತ್ತೆ. ಹಾಗಾಗಿ ನಾನು ಈ ರೀತಿ ಕಟ್ಟಿಡ್ತಾಯಿದ್ದೀನಿ. ಮೊಳಕೆ ಬರ್ಸೋದು ತುಂಬಾ ಈಸಿ, ಅಷ್ಟೊಂದು ಕಷ್ಟ ಅಂತ ಏನಿಲ್ಲ. ಬಟ್ ಕಾಳುಗಳು ಹಳೇವಾಗಿರಬೇಕು, ಹೊಸ್ದಾಗಿ ಇವಾಗ ತಾನೇ ಬೆಳೆದು ಆವಾಗ ಮಾಡಿದ್ರೆ ಅದು ಅಷ್ಟೊಂದು ಮೊಳಕೆ ಬರಲ್ಲ. ಇದು ಹಳೇದಾದರೆ ತುಂಬ ಚೆನ್ನಾಗಿರುತ್ತೆ. ಈ ಕಾಳುಗಳೆಲ್ಲ ಬಂದು ನಮ್ಮ ಅಜ್ಜಿ ಊರಲ್ಲಿ ತೊಗೊಂಡು ಬಂದಿದ್ದು, ಅವರು ಅಲ್ಲೇ ಬೆಳೀತಾರಲ್ವ, ನಮ್ಮ ಮನೆ ಕೊಟ್ಟಿದ್ದರು ಅಂಗಡಿಯಿಂದ ಏನು ತಂದಿರಲಿಲ್ಲ. ಹೆಸರು ಕಾಳು ಮಾತ್ರ ನಾನು ಅಂಗಡಿಯಿಂದ ತಂದಿರೋದು. ಈ ಕಡಲೆಕಾಳು, ಅಲಸಂದಿ ಕಾಳು ಮತ್ತು ಹುರುಳಿಕಾಳೆಲ್ಲ ನಾವು ಅಲ್ಲಿ ಹಳ್ಳಿ ಕಡೆ ಬೆಳೀತಾರೆ, ಅವ್ರ ಹತ್ರ ನಾವು ಕೊಂಡ್ಕೊಂಡು ಬಂದಿರೋದು.
ಅದನ್ನು ಕೂಡ ಕಟ್ಟಿಕ್ಬಿಟ್ಟೆ ಎಲ್ಲನೂ ಕೂಡ ಕಾಳುಗಳೆಲ್ಲ ಬೆಳಗ್ಗೆ ಅಷ್ಟರಲ್ಲೇ ಮೊಳಕೆ ಬರುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಬಾದಾಮಿ ದ್ರಾಕ್ಷಿ ಅಂತೂ ನೆನೆಸೋದು ಮರ್ತೋಗಲ್ಲ, ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ತಿನ್ನಬೇಕಲ್ವ. ಹಾಗೆ ಅದು ನೆನೆಸಿ ಮತ್ತು ಕಿಚನೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದಷ್ಟೇ. ಮತ್ತು ಮಾರ್ನಿಂಗಿಂದ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಇದು ಬಂದುಬಿಟ್ಟು ಮಾರ್ನಿಂಗು ಮಂಗಳವಾರದ್ದು ಬೆಳಗ್ಗೆ ಇದು ಇವತ್ತು ಬಂದುಬಿಟ್ಟು ಹುಣ್ಣಿಮೆ ಇತ್ತು, ಹಾಗೆ ಜೊತೆಗೆ ಹನುಮ ಜಯಂತಿನೂ ಕೂಡ ಇತ್ತು. ಹಾಗಾಗಿ ಬೆಳಗ್ಗೆನೇ ಬೇಗನೆ ಎದ್ದು ಮನೆ ಮುಂದೆ ತೊಳೆದು ರಂಗೋಲಿ ಎಲ್ಲ ಹಾಕಿ ಪೂಜೆನೂ ಕೂಡ ಮಾಡ್ಕೊಂಡಿದ್ದೆ. ವಿಶೇಷವಾಗಿ ಇವತ್ತು ಪೂಜೆನೂ ಕೂಡ ಆಗಿತ್ತು ಮನೆಯಲ್ಲಿ. ಇವತ್ತು ಹುಣ್ಣಿಮೆ ಅಲ್ವಾ, ಹಾಗಾಗಿ ಹನುಮ ಜಯಂತಿ ಒಳ್ಳೆಯ ದಿನ. ಪೂಜೆ ಎಲ್ಲ ಮುಗಿಸಿ ನಂತರ ಕಿಚನ್ಗೆ ಬಂದೆ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು. ಬ್ಯಾಟರ್ ರೆಡಿಯಾಗಿತ್ತು, ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಇಷ್ಟು ಉಬ್ಬಿದ್ರೂ ಸಾಕು. ಈಗೇನು ಬೇಸಿಗೆ ನಾವೆಲ್ಲೇ ಇಟ್ಟರೂ ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ, ಅಲ್ಲೇ ಇಡಬೇಕು ಇಲ್ಲೇ ಇಡಬೇಕು ಅಂತೇನಿಲ್ಲ. ಹಾಗೆ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ ಜಾಸ್ತಿ. ಈ ಚಳಿಗಾಲದಲ್ಲಾದರೆ ಬಟ್ಟೆ ಎಲ್ಲ ಕಟ್ಟಿ ಅದ್ರ ಮೇಲೆ ತೂಕವಾಗಿಟ್ಟು ಗಾಳಿ ಆಡ್ದಿರ ಕಬೋರ್ಡಲ್ಲೆಲ್ಲ ಇಡ್ತಾಯಿದ್ದೆ ಉಬ್ಬಲಿ ಚೆನ್ನಾಗಿ ಅಂತ ಅಂದ್ಬಿಟ್ಟು. ಚಳಿ ಅಲ್ವಾ, ಹಾಗಾಗಿ ಈಗ ಬಿಸಿಯಾಗಿರೋದ್ರಿಂದ ನೀವು ಸುಮ್ಮನೆ ಓಪನ್ ಮಾಡಿ ಇಟ್ಟರು ಕೂಡ ಉಬ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಬ್ಯಾಟರ್ ಉಬ್ಬುತ್ತೆ. ಬೇಸಿಗೆಕಾಲದಲ್ಲಿ ಟೆನ್ಷನೇ ಇರಲ್ಲ, ಚೆನ್ನಾಗಿ ಉಬ್ಬುತ್ತೆ. ಈಗ ನೋಡಿ ನಾನು ಹಾಗೆ ಇಟ್ಟಿದ್ದೆ ಪ್ಲೇಟ್ ಮುಚ್ಚಿ, ಏನೂ ಮಾಡಿರಲಿಲ್ಲ, ಚೆನ್ನಾಗಿ ಉಬ್ಬಿತ್ತು. ಇವಾಗ ಇದಕ್ಕೆ ಜಸ್ಟ್ ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಯಾವುದೇ ರೀತಿ ಸೋಡಾ ಏನೂ ಬೇಕಾಗಿಲ್ಲ. ಸೋಡಾ ಎಲ್ಲ ಹಾಕ್ತಾರೆ ಬಟ್ ಏನೂ ಬೇಕಾಗಿಲ್ಲ, ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಉಪ್ಪು ಹಾಕ್ಬಿಟ್ಟು ಕಲಸಿ ಎತ್ತಿಕ್ದೆ. ಹಾಗೆ ಇಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಫ್ರೆಶ್ಶಾಗಿ ಇವಾಗ ತಾನೇ ಒಂದು ತೆಂಗಿನಕಾಯಿ ಹೊಡೆದು ಕಾಯಿ ತುರ್ಕೊಂಡಿದ್ದೀನಿ. ಹಾಗೆ ಒಂದೂವರೆ ಸ್ಪೂನಷ್ಟು ಮಾತ್ರ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಕಡಲೆ ಪಪ್ಪು ಹಾಕಬೇಕಾಗಿತ್ತು, ಇರಲಿಲ್ಲ ಮನೆಯಲ್ಲಿ, ಹಾಗಾಗಿ ಇದನ್ನೇ ಸ್ವಲ್ಪ ಹಾಕ್ಕೊಂಡು ಮಾಡೋಣ ಅಂತ ಒಂಚೂರು ಹುರ್ಕೊಂಡು ಮಾಡ್ಕೊಂಡಿದ್ದೀನಿ. ಮತ್ತು ಒಂದು 4 ಎಸಳು ಬೆಳ್ಳುಳ್ಳಿ, ಹಾಗೆ ಕರಿಬೇವಿನ ಸೊಪ್ಪು ಒಂಚೂರು, ಹಸಿಮೆಣ್ಸಿನ್ಕಾಯಿ. ನಾನು ಯಾವಾಗ ಚಟ್ನಿ ಮಾಡಿದ್ರು ಕೂಡ ಹಸಿಮೆಣ್ಸಿನ್ಕಾಯಿನ ಹುರ್ಕೊತೀನಿ. ಒಂದು ಸ್ವಲ್ಪ ಆಯಿಲ್ ಹಾಕಿನೋ ಅಥವಾ ಹಾಗೆ ಡ್ರೈ ಆಗಿ ಹುರ್ಕೊತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಗ್ಯಾಸ್ಟ್ರಿಕ್ ಅನ್ನೋರು ಹಸಿಮೆಣ್ಸಿನ್ಕಾಯಿ ಒಂಚೂರು ಎಣ್ಣೆಲಿ ಹುರ್ಕೊಂಡು ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಅವಾಯ್ಡ್ ಮಾಡ್ಬೋದು. ಹಾಗೆ ಒಂಚೂರು ಹುಣಸೆಹಣ್ಣು, ರುಚಿಗೆ ಕಲ್ಲುಪ್ಪು ಮತ್ತು ಹಾಗೆ ಕೊತ್ತಂಬರಿ ಸೊಪ್ಪು ಇದನ್ನು ರೆಡಿ ಮಾಡಿ ಇಟ್ಟಿದೆ. ಯಾಕೆಂದರೆ ಇಡ್ಲಿ ಎಲ್ಲ ಬೆಂದ ಮೇಲೆ ಲಾಸ್ಟಲ್ಲಿ ಇನ್ನೇನು ಸರ್ವ್ ಮಾಡ್ತೀನಲ್ಲ ಆವಾಗ ರುಬ್ಕೋಣ ಅಂತ ಅಂದ್ಬಿಟ್ಟು ರುಬ್ಬಲಿಲ್ಲ, ಎಲ್ಲ ರೆಡಿ ಮಾಡಿ ಎತ್ತಿಟ್ಟಿದ್ದೆ ಅಷ್ಟೇ. ಈಗ ಬ್ಯಾಟರ್ನೆಲ್ಲ ಫಿಲ್ ಮಾಡಿಬಿಟ್ಟು ಇಡ್ಲಿ ಪಾತ್ರೆಗೆ ಇವಾಗ ಇಡ್ತಾಯಿದ್ದೀನಿ ಬೇಯೋದಕ್ಕೋಸ್ಕರ. ನಮ್ಮ ಮನೇಲಿ ಕರೆಕ್ಟಾಗಿ ಆಗುತ್ತೆ. ಒಂದು 4 ತಿಂತಾರೆ ಅಷ್ಟೇ ನಮ್ಮ ಯಜಮಾನ್ರು, 4ರಿಂದ ಒಂದು 5. ಮಕ್ಕಳು ಒಂದು 2 3 ಅಷ್ಟೇ ತಿನ್ನೋದು. ಕರೆಕ್ಟಾಗಿ ಆಗುತ್ತೆ ನೋಡಿ. ಬ್ಯಾಟರ್ ನಾನು ಎಷ್ಟು ರುಬ್ಬಿದ್ದೆ ಒನ್ ಟೈಮ್ ಕರೆಕ್ಟಾಗಿ ಆಗಿತ್ತು. ಒಂಚೂರು ಜಾಸ್ತಿ ಆಗಿದ್ದು ಕಮ್ಮಿ ಆಗಿದ್ದು ಏನೂ ಇಲ್ಲ. ಮಿಕ್ಕಿದ್ರು ಕೂಡ ನೀವು ಆರಾಮಾಗಿ ದೋಸೆನೂ ಕೂಡ ಮಾಡ್ಕೊಬೋದು. ರವಾ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆನೂ ಕೂಡ. ಮಿಕ್ಕಿದ್ರು ಏನು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿ ನೀವು ಮಾಡ್ಕೋಬೋದು. ನಮ್ಮ ಮನೇಲಿ ಸ್ವಲ್ಪ ಇಡ್ಲಿ ದೋಸೆ ಎಲ್ಲ ಕಮ್ಮಿ ತಿನ್ನೋದು, ಇಷ್ಟಪಡಲ್ಲ ನಮ್ಮ ಯಜಮಾನ್ರು. ನನ್ನ ಮಕ್ಕಳು ನಾವೆಲ್ಲ ಇಷ್ಟಪಡ್ತೀವಿ, ಬಟ್ ಆದರೂ ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ. ಅವ್ರು ತಿನ್ನಲ್ವಲ್ಲ, ಇನ್ನು ಮತ್ತೆ ಸಪ್ರೇಟಾಗಿ ಅವ್ರಿಗೆ ಬೇರೆ ಅಡುಗೆ ಮಾಡಬೇಕು ಅಂದ್ಬಿಟ್ಟು ನಾನು ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ ಅಷ್ಟೇ. ರೇರಾಗಿ ಮಾಡಿದಾಗ ಸುಮ್ಮನೆ ತಿಂತಾರೆ, ಏನಿಲ್ಲ. ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ, ತುಂಬ ಸಾಫ್ಟಾಗಿ ಬಂದಿತ್ತು. ಸೋಡಾ ಹಾಕ್ತಿರೇ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ನೋಡಿದ್ರಲ್ವ. ಮಾಡ್ಕೊಳ್ಳಿ, ನಿಮಗೂ ಕೂಡ ಈಸಿ ಅನಿಸುತ್ತೆ. ಒಬ್ಬೊಬ್ಬರಿಗೆ ಅಕ್ಕಿಯಿಂದ ಮಾಡಿರೋಂಥ ಇಡ್ಲಿ ಇಷ್ಟ ಆಗಲ್ಲ. ಎಕ್ಸಾಂಪಲ್ ಡಯಾಬಿಟಿಸ್ ಪೇಷಂಟ್ಸ್ಗೆಲ್ಲ ನಾವು ಅನ್ನ ತಿನ್ನಬಾರ್ದು ಜಾಸ್ತಿ ಅಂತ ಹೇಳ್ತೀವಲ್ವ, ಅಂಥವ್ರಿಗೆಲ್ಲ ಆರಾಮಾಗಿ ಮಾರ್ನಿಂಗ್ ತಿಂಡಿಗೆ ನೀವು ರವೆಯಿಂದ ಮಾಡಿರೋಂಥ ಇಡ್ಲಿ ಮಾಡಿಕೊಟ್ರೆ ಆರಾಮಾಗಿ ಒಂದು ಎಕ್ಸ್ಟ್ರಾ 2 ಇಡ್ಲಿ ತಿಂತಾರೆ. ಅನ್ನ ಅಲ್ವಲ್ಲ ಇದು ಅಂತ ಅಂದ್ಬಿಟ್ಟು ಮಾಡಿಕೊಡಿ, ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಸೋಡಾ ಹಾಕ್ತಿರೇ ಟ್ರೈ ಮಾಡಿ, ನಿಮಗೂ ಹೇಗೆ ಬಂತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಚಟ್ನಿನೂ ಕೂಡ ಮಾಡಿದ್ನಲ್ಲ, ತುಂಬ ಚೆನ್ನಾಗಿ ಬಂದಿತ್ತು ಚಟ್ನಿನೂ ಕೂಡ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀವು ಜಸ್ಟ್ 2-3 ಸಲ ಇದು ಮಾಡಬೇಕಷ್ಟೇ, ಜಾಸ್ತಿ ರುಬ್ಬಕ್ಕೆ ಹೋಗಬಾರ್ದು, ಆವಾಗ ಚೆನ್ನಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು, ಬಾಯ್.